ಬುಮ್ರಾ ಮತ್ತೆ ಆಕಾಶ್ದೀಪ್, ವಾಟ್ ಹ್ಯಾವ್ ಯು ಡನ್? ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಹತ್ರ ಮಾತಾಡ್ತಿರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಭಾರತ ಫಾಲೋ ಆನ್ ತಪ್ಪಿಸಿಕೊಂಡಿತ್ತು. ಓಹ್, ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪವಾಡ ಸದೃಶ ಅಂತ ಹೇಳ್ತಲ್ಲ ಕನ್ನಡದಲ್ಲಿ, ಒಂದು ಪದ ಉಂಟು, ಪವಾಡ ಸದೃಶ ರೀತಿಯಲ್ಲಿ ಫಾಲೋ ಆನ್ ತಪ್ಪಿಸಿಕೊಂಡ್ರು. ಸೂಪರ್. ಮ್ಯಾಚ್ ವಿನ್ನದಷ್ಟು ನನಗೆ ಖುಷಿ ಆಯ್ತಾ. ಮ್ಯಾಚ್ ಬಗ್ಗೆ ಹೇಳ್ತಾ ಹೋಗಿದ್ರೆ ನೋಡಿ, ನಿನ್ನೆ 51ಕ್ಕೆ 4 ವಿಕೆಟ್ಗಳನ್ನು ಕಳೆದುಕೊಂಡಿದ್ದಂಥ ಭಾರತ ಇವತ್ತು ಬ್ಯಾಟಿಂಗ್ ಮುಂದುವರಿಸಿತ್ತು. ಆಬ್ವಿಯಸ್ಲಿ ಈ ಒಂದು ಥರ್ಡ್ ಟೆಸ್ಟ್ ಮ್ಯಾಚ್, ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ BJT ಥರ್ಡ್ ಟೆಸ್ಟ್ ಮ್ಯಾಚಲ್ಲಿ ಹೈಯೆಸ್ಟ್ ಒಂದು ದಿನ ಮಳೆಯಲ್ಲಿಯೇ ಕಳೆದು ಹೋಗಿದೆ. ಮಳೆ ಮ್ಯಾನ್ ಆಫ್ ದ ಮ್ಯಾಚ್. ಆ್ಯಂಡ್ ಮಳೆ ಭಾರತದ ಪರವಾಗಿ ಇದೆ ಅಂತಂದರೆ ತಪ್ಪಾಗೋದಿಲ್ಲ. 51ಕ್ಕೆ 4 ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿತ್ತು. ಆ್ಯಂಡ್ ಫಾಲೋ ಆನ್ ತಪ್ಪಿಸಲಿಕ್ಕೆ 246 ತನಕ ಹೊಡಿಬೇಕಿತ್ತು. ಫಾಲೋ ಆನ್ ಕೂಡ ತಪ್ಪಿಸಿಕೊಳ್ಳೋದು ಡೌಟು. ಭಾರತ ಈ ಮ್ಯಾಚ್ ಮಳೆ ಬಂದರೆ ಸಹ ಭಾರತ ಸೋಲ್ತದೆ ಅಂತ ಎಲ್ಲರೂ ಸಹ ಅಂದ್ಕೊಳ್ತಾ ಇದ್ದದ್ದು. ಬಟ್ ಓ ಮೈ ಗಾಡ್, 51ರಿಂದ 51ಕ್ಕೆ 4 ಇದ್ದದ್ದು. ಭಾರತ ಇನ್ನೂ ಸಹ ಆಲ್ ಔಟ್ ಆಗಲಿಲ್ಲ, ಇನ್ನೂ ಸಹ 1 ವಿಕೆಟ್ ಉಂಟು. ಆ್ಯಂಡ್ ಭಾರತ ಒಫಿಷಿಯಲಿ ಫಾಲೋ ಆನನ್ನು ಅಂದರೆ ತಪ್ಪಿಸ್ಕೊಂಡಿದೆ. ಈಗ ಫಾಲೋ ಆನ್ ಬಗ್ಗೆ ಸುಮಾರು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಹೇಗೆ ಏನು ಅಂತ. 99% ನಿಮ್ಗೆ ಎಲ್ರಿಗೂ ಸಹ ಗೊತ್ತುಂಟು. ಗೊತ್ತಿರೋದಿದ್ದವರಿಗೆ ಹೇಳೋದು, ಯಾವುದಾದ್ರೂ ಒಂದು ತಂಡ ಬೇರೆ ತಂಡದ ಮೇಲೆ, ಒಪೋನೆಂಟ್ ತಂಡದ ಮೇಲೆ ಫಾಲೋ ಅನ್ನ ಹೇರಬೇಕು ಅಂತಂದರೆ ಆ ಹೇರುವಂಥ ತಂಡಕ್ಕೆ ಮಿನಿಮಮ್ 200 ರನ್ ಲೀಡ್ಸ್ ಇರಬೇಕು. ಮಿನಿಮಮ್ ಇರಲೇಬೇಕು, 200 ರನ್ ಲೀಡ್ಸ್ ಇರಲೇಬೇಕು. ಇವಾಗ ಆಸ್ಟ್ರೇಲಿಯಾ 445 ರನ್ ಹೊಡೆದಿದೆ. ಅವರಿಗೆ 200 ರನ್ ಲೀಡ್ ಬರಬೇಕು, ಮಿನಿಮಮ್ 200 ರನ್ ಲೀಡ್ ಬರಬೇಕು ಅಂತ ಇದ್ದರೆ ಒಪೋನೆಂಟ್ ತಂಡ ಅಂದರೆ ಭಾರತ ತಂಡವನ್ನು 245 ರನ್ನಿಗೆ ಆಲ್ ಔಟ್ ಮಾಡಬೇಕು. ಆವಾಗ ಅಟ್ಲೀಸ್ಟ್ 200 ಲೀಡ್ ಇರ್ತದೆ. ಆಸ್ಟ್ರೇಲಿಯಾ ಅದಕ್ಕೆ ಟ್ರೈ ಮಾಡ್ತಾ ಇತ್ತು. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಭಾರತ ಮಿನಿಮಮ್ 246 ರನ್ ಹೊಡಿಬೇಕಿತ್ತು ಫಾಲೋನನ್ನು ಅವಾಯ್ಡ್ ಮಾಡಲಿಕ್ಕೆ. ಆವಾಗ ಏನಾಗ್ತದೆ, 246 ರನ್ ಹೊಡೆದು ಔಟ್ ಆದರೆ ಭಾರತ, ಆವಾಗ ಆಸ್ಟ್ರೇಲಿಯಾದ ಲೀಡ್ 199 ಆಗ್ತದೆ. 199 ಲೀಡ್ ಇದ್ದರೂ ಕೂಡ ಅವ್ರು ಫಾಲೋ ಆನ್ ಹೇರ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಪುನಃ ಬ್ಯಾಟಿಂಗ್ ಮಾಡಬೇಕು. ಮತ್ತು ಅವರು ಬ್ಯಾಟಿಂಗ್ ಮಾಡಿ ಟಾರ್ಗೆಟನ್ನು ಭಾರತಕ್ಕೆ ಸೆಟ್ ಮಾಡಬೇಕು. ಇನ್ನು ಉಳಿದಿರೋದು ಕೇವಲ 1 ದಿನ. ಅದರಲ್ಲಿ ಮಳೆಯಲ್ಲಿ ಒಂದಿಷ್ಟು ಟೈಮ್ ಹೋಗ್ತದೆ. ಆ್ಯಂಡ್ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಫಸ್ಟ್ ನಾವು ಆಲ್ ಔಟ್ ಆಗಬೇಕು, ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡಬೇಕು, ನಮಗೆ ಟಾರ್ಗೆಟ್ ಫಿಕ್ಸ್ ಮಾಡಬೇಕು. ಆ್ಯಂಡ್ ಆ ಒಂದು ನಿಗದಿತ ಟೈಮಲ್ಲಿ ಭಾರತವನ್ನು ಆಲ್ ಔಟ್ ಮಾಡಬೇಕು. ಭಾರತ ಸೋಲುವುದಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಈ ಮ್ಯಾಚ್ ಡ್ರಾ ಆಗ್ಬೋದು. 51ಕ್ಕೆ 4 ಇತ್ತು, ಮುಂದುವರಿಸ್ಕೊಂಡೋಯ್ತು. ಫಸ್ಟ್ ಬಾಲೇ ರಾಹುಲ್ ಅವರು ಔಟ್ ಆಗಬೇಕಿತ್ತು. ಇವತ್ತು ಫಸ್ಟ್ ಬಾಲರ್ ರಾಹುಲ್ ಅವರು ಔಟ್ ಆಗಬೇಕಿತ್ತು. ಈಸಿ ಕ್ಯಾಚ್, ಈ ಕ್ಯಾಚಿಂಗ್ ಪ್ರಾಕ್ಟೀಸ್ ಥರ ಸ್ಲಿಪ್ ಅಲ್ಲಿ ಪೋಕ್ ಮಾಡಲಿಕ್ಕೆ ಹೋದರು. ಸ್ಮಿತ್ಗೆ ಈಸಿ ಕ್ಯಾಚು, ಫಸ್ಟ್ ಬಾಲ್ ಇವತ್ತು ಕ್ಯಾಚ್ ಬಿಟ್ಟರು. ಅದನ್ನು ಭರಪೂರ ಲಾಭ ಪಡೆದುಕೊಂಡಂತಹ KL ರಾಹುಲ್ ಅವರು 84 ರನ್ ಹೊಡೆದ್ರು. 100 ಹೊಡಲಿಕ್ಕೆ ಆಗಲಿಲ್ಲ ಅನ್ನೋದೊಂದು ಬೇಸರದ ಸಂಗತಿ. ಲಯನ್ ಅವರ ಬೌಲಿಂಗಲ್ಲಿ ಆ ಕ್ಯಾಚ್ ಬಿಟ್ಟಂತಹ ಸ್ಮಿತ್ ಅವರೇ ಸೂಪರಾಗಿ ಕ್ಯಾಚ್ ಹಿಡಿದ್ರು. ಅಲ್ಟಿಮೇಟ್ ಕ್ಯಾಚ್, ಏನು ಡೈವ್ ಹೊಡೆದು ಸೂಪರಾಗಿ ಕ್ಯಾಚ್ ಹಿಡಿದ್ರು. 84 ರನ್ನಿಗೆ KL ರಾಹುಲ್ ಅವರು ಔಟ್ ಆದರು. ಅದಕ್ಕಿಂತ ಮುಂಚೆ ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು 10 ರನ್ ಹೊಡೆದು ಔಟ್ ಆದರು. ಅವರೊಂದು ಡಬಲ್ ಡಿಜಿಟ್ ಹೊಡೆದ್ರು ಅನ್ನೋದೊಂದು ಮಾತ್ರ ದೊಡ್ಡ ವಿಷಯ. ಯಾಕಂತಂದರೆ ಬೇರೆ ಎಲ್ಲರೂ ಸಹ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ KL ರಾಹುಲ್ ಅವ್ರನ್ನ ಬಿಟ್ಟು ಎಲ್ಲ ಸಿಂಗಲ್ ಡಿಜಿಟ್ ಹೊಡೆದ್ರು. ಇವರು 10 ರನ್ ಹೊಡೆದು ಔಟ್ ಆದರು. ನೋ ಫುಟ್ ಮೂಮೆಂಟ್ ಇರಲಿಲ್ಲ. ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ ರಾಹುಲ್ ಅವರನ್ನು ಸೇರಿಕೊಂಡದ್ದು ಎವರ್ ಡಿಪೆಂಡೇಬಲ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಈ ಅಕ್ಷರ್ ಪಟೇಲ್, ಅಶ್ವಿನ್ ಮತ್ತು ಜಡೇಜಾ ಕಳೆದ ಒಂದು 3-4 ವರ್ಷದಿಂದ ಈ ಕೊಲ್ಯಾಪ್ಸ್ ಆದಾಗ ಇನ್ನೊಂದು ಚೂರು ಏನು ಮುಳುಗುತ್ತಿರೋ ಹಡಗುವನ್ನು ಎತ್ತುದು ಅಂತ ಹೇಳ್ತಾರೆ, ಆ ಕೆಲಸ 3 ಜನರು ಸಹ ಶ್ರದ್ಧೆಯಿಂದ ಮಾಡ್ತಾ ಬರ್ತಿದ್ದಾರೆ. ಈ ಟೆಸ್ಟ್ ಮ್ಯಾಚಲ್ಲಿ ಜಡೇಜಾ ಅವರಿಗೆ ಅವಕಾಶ ಸಿಕ್ಕಿತ್ತು. ಆ್ಯಂಡ್ ಸೂಪರಾಗಿ ಬ್ಯಾಟಿಂಗ್ ಮಾಡಿದರು. 77 ರನ್ ಹೊಡೆದ್ರು. ರಾಹುಲ್ ಅವರು 84 ರನ್ನು, ಜಡೇಜಾ ಅವರು 77 ರನ್ನು. ರಾಹುಲ್ ಅವರು ಔಟ್ ಆದಮೇಲೆ ಜಡೇಜಾ ಅವರು ನಿತೀಶ್ ರೆಡ್ಡಿ ಜೊತೆಗೆ ಮತ್ತೆ ಪುನಃ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ರಾಹುಲ್ ಅವರ ಜೊತೆಗೆ ಜಡೇಜಾ ಅವರದು 67 ರನ್ ಪಾರ್ಟ್ನರ್ಶಿಪ್ ಇತ್ತು. ಅದಾದಮೇಲೆ ನಿತೀಶ್ ರೆಡ್ಡಿ ಜೊತೆ 53 ರನ್ ಪಾರ್ಟ್ನರ್ಶಿಪ್ ಬಂತು. ನಿತೀಶ್ ರೆಡ್ಡಿ ಅವರು 16 ರನ್ ಹೊಡೆದು ಔಟ್ ಆಗಿದ್ರು ಕೂಡ ಆ ಪಾರ್ಟ್ನರ್ಶಿಪ್ಪಲ್ಲಿ ಅಂದರೆ ಒಂದು ಅದು ಸುಮ್ಮನೆ ನಾನೊಂದು 30 ರನ್ ಹೊಡೆದು ಹೋಗ್ತೇನೆ ಡಗಡಗಡಗ ಅಂತ ಹೊಡೆದು ಹೋಗ್ತೇನೆ ಅಂತ ಆ ಥರ ಆ್ಯಟಿಟ್ಯೂಡ್ ಇರಲಿಲ್ಲ. 61 ಬಾಲು ನಿಂತ್ಕೊಂಡು ಆಡಿ 16 ರನ್ ಹೊಡೆದ್ರೆ ಸಹ 53 ರನ್ಗಳ ಪಾರ್ಟ್ನರ್ಶಿಪ್ ಬಂತು. ಬಟ್ ನಿತೀಶ್ ರೆಡ್ಡಿ ಔಟ್ ಆದರು. ಸಿರಾಜ್ ಅಣ್ಣ 1 ರನ್ ಹೊಡೆದು ಔಟ್ ಆದರು. ಸುಮ್ಮನೆ ಒಂದು ಕವರ್ ಸ್ಟೈಲಾಗಿ 4 ಹೊಡಲಿಕ್ಕೆ ಹೋಗ್ತೇನೆ ಅಂತ ಅಂದ್ಕೊಂಡಿದ್ರೆ
ಅನಗತ್ಯ ಹೊಡೆತಕ್ಕೆ ಮುಂದಾಗಿ ಅವರು 1 ರನ್ನಿಗೆ ಔಟ್ ಆದರು. ಅದಾದ ಮೇಲೆ ಕಮಿನ್ಸ್ ಅವ್ರಿಗೆ ಏನೊಂದು ಪ್ಲ್ಯಾನ್ ಮಾಡಿದ್ರು ಅಂತಂದರೆ, ಈ ಕಡೆ ಪಾರ್ಟ್ನರ್ ಇಲ್ಲ, ಒಳ್ಳೆ ಬ್ಯಾಟಿಂಗ್ ಪಾರ್ಟ್ನರು ಜಡೇಜ್ ಅವ್ರಿಗಿಲ್ಲ, ಫ್ರಸ್ಟ್ರೇಷನ್ ಆಗ್ತಾ ಉಂಟು. ಇನ್ನು ಸಹ ಫಾಲೋ ಅವನಿಗೆ ಸುಮಾರು ರನ್ ಹೊಡಿಲಿಕ್ಕೆ ಉಂಟು. ಲಯನ್ ಅವರ ಬೌಲಿಂಗಲ್ಲಿ ಒಂದು 6 ಹೊಡೆದ್ರು, ಕಮಿನ್ಸ್ ಅವರ ಬೌಲಿಂಗಲ್ಲಿ ಒಂದು ಬೌನ್ಸಲ್ಲಿ ಎಡ್ಜ್ ಆಗಿ ಸ್ಲಿಪ್ ಮೇಲೆ 4 ಹೋಯಿತು. ಇನ್ನು 2 ಬಾಲ್ ಇತ್ತು. 2 ಬಾಲಲ್ಲಿ 1 ರನ್ ಸಿಂಗಲ್ ತೆಗೆದ್ರೆ ಸಹ ಮತ್ತೆ ಪುನಃ ಜಡೇಜ್ ಅವರಿಗೆ ಸ್ಟ್ರೈಕ್ ಸಿಗ್ತದೆ ಅಂತ ಕಮಿನ್ಸ್ ಅವ್ರು ಏನು ಮಾಡಿದರು, ಫೀಲ್ಡರ್ಸನ್ನೆಲ್ಲ ಹೊರಗಡೆ ಬೌಂಡ್ರಿ ಲೈನಲ್ಲಿ ಇಟ್ಟರು. ಯಾವ ಥರ ಅಂತಂದರೆ, ಒಂದು ಡೀಪ್ ಫೈನ್ ಲೆಗ್ಗಲ್ಲಿಟ್ಟರು, ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿಟ್ಟರು, ಮಿಡ್ ವಿಕೆಟಲ್ಲಿ ಒಂದಿಟ್ಟರು, ಆ ಕಡೆ ಥರ್ಡ್ ಮ್ಯಾನಲ್ಲಿ ಇಟ್ಟರು. ಅಂದರೆ ಬೇಸಿಕಲಿ ಇಟ್ ವಾಸ್ ಎವಿಡೆಂಟ್ ಬೌನ್ಸರ್ ಆಗ್ತಾರೆ ಅಂತ. ಬೌನ್ಸರ್ ಹಾಕಿದರೆ ಹುಕ್ ಮಾಡ್ಲಿಕ್ಕೆ ಹೋಗಿ ಎಡ್ಜ್ ಆಗಿ ಫೈನ್ ಲೆಗ್ಗಲ್ಲಿ ಕ್ಯಾಚ್ ಹೋಗ್ಬೋದು, ಅಥವಾ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಕ್ಯಾಚ್ ಹೋಗ್ಬೋದು, ಅಥವಾ ಹೀಗೆ ಗೈಡ್ ಮಾಡ್ಲಿಕ್ಕೆ ಹೋಗಿ ಥರ್ಡ್ ಮ್ಯಾನಲ್ಲಿ ಕ್ಯಾಚ್ ಹೋಗ್ಬೋದು. ಈ ಥರ ಕರೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್ ಇಟ್ಟರು. 5ನೇ ಬಾಲು ಬೌನ್ಸ್ ಬಂತು, ಕನೆಕ್ಟ್ ಮಾಡ್ಲಿಕ್ಕಾಗಲಿಲ್ಲ ಜಡೇಜಾ ಅವರಿಗೆ. 6ನೇ ಬಾಲ್ ಅವ್ರು ಜಸ್ಟ್ ನಾರ್ಮಲ್ ಗೈಡ್ ಮಾಡಿ ಸಿಂಗಲ್ ತೆಗೆದಿದ್ದು ಸಾಕಿತ್ತು. ಅವ್ರು ಡಿಸೈಡ್ ಮಾಡಿದಾರೆ ಅಂತ, ಸಾಯಿಲ್ ಮಾರ ಬೌನ್ಸ್ ಹಾಕ್ತಾರೆ, ನಾನು 6 ಹೊಡಿತೇನೆ, 6 ರನ್ ಬಂದು ಬಿಡಲಿ ಅಂತ ಡಿಸೈಡ್ ಮಾಡಿದಾರೆ ಅಂತ ಹೊಡೆದ್ರು. ಕನೆಕ್ಟ್ ಆಗಲಿಲ್ಲ. ಮಿಶೆಲ್ ಮಾರ್ಷ್ ಅವರು ಸೂಪರಾಗಿ ಡೀಪ್ ಸ್ಕ್ವೇರ್ ಅಲ್ಲಿ ಕ್ಯಾಚ್ ಹಿಡಿದ್ರು. ಜಡೇಜಾ ಅವರು ಔಟ್ ಆದಾಗ 9 ವಿಕೆಟ್ ಹೋಗಿದೆ, 33 ರನ್ ಇನ್ನೂ ಸಹ ಬೇಕು ಫಾಲೋ ಆನ್ ತಪ್ಪಿಸ್ಕೊಳ್ಳಿಕ್ಕೆ. ಎಲ್ಲರೂ ಸಹ ಆಸೆ ಬಿಟ್ಟಾಗಿತ್ತು. 33 ರನ್ನು ಈ ಒಂದು ಆಸ್ಟ್ರೇಲಿಯಾ ಬೌಲಿಂಗ್ ಲೈನಪ್ ಎದುರು ಲಾಸ್ಟ್ ವಿಕೆಟ್ ಯಾರೀಗ ಆಕಾಶ್ದೀಪ್ ಮತ್ತು ಬುಮ್ರಾ ಅವರು ಹೊಡಿಲಿಕ್ಕೆ ಆಗೋದಿಲ್ಲ ಅಂತ. ಮೀನ್ ವೈಲ್ ಹೇಸಲ್ವುಡ್ ಅವರು ಇಂಜುರಿ ಆಗಿ ಐ ಥಿಂಕ್ ಈ ಸೀರೀಸಿಂದನೇ ಔಟ್, ಮ್ಯಾಚಿಂದ ಅಂತೂ ಅಫಿಷಿಯಲಿ ಔಟು, ಸೀರೀಸಿಂದನೇ ಔಟ್ ಅಂತ ಅಂದ್ಕೊಳ್ತೇನೆ. ಅವರಿಗೆ ಕಾಫ್ ಇಂಜುರಿ ಆಗಿದೆ, ಸೊ ಕಾಲು ಸರಿ ಇಲ್ಲ ಅವರಿದು ಇವಾಗ. ಸೊ ಆದ್ದರಿಂದ ಒಂದು ಬೌಲರ್ ಶಾರ್ಟು, ಸ್ಟಾರ್ಕ್ ಮತ್ತು ಕಮಿನ್ಸ್ ಅವರು ಎಷ್ಟಂತ ಬಾಲ್ ಹಾಕ್ಲಿಕ್ಕೆ ಆಗ್ತದೆ. ಲಯನ್ ಎಸ್ ಅದು ಸ್ಪಿನ್ ಪಿಚ್ ಅಲ್ಲ, ಸೊ ಲಯನ್ ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಕಮಿನ್ಸ್ ಅವರಂತೂ ಏನು ಕೆಂಪಾಗಿ ಹೋಗಿದೆ ಆ ಹ್ಯುಮಿಡಿಟಿಗೆ, ಬಟ್ ಸ್ಟಿಲ್ ಫುಲ್ ಎಂತ ಹೇಳೋದು ಪೇಸಲ್ಲಿ ಬಾಲ್ ಹಾಕ್ತಾ ಇದ್ದಾರೆ. 33 ರನ್ ಬೇಕು ಇನ್ನು ಸಹ ಲಾಸ್ಟ್ 10ನೇ ವಿಕೆಟಿಗೆ ಫಾಲೋ ಅಂತ ತಪ್ಪಿಸ್ಕೊಳ್ಳಿಕ್ಕೆ. ಆಕಾಶ್ದೀಪ್ ಮತ್ತು ಬುಮ್ರಾ ಅವ್ರು ಏನು ಆಡಿದ್ರು ಮಾರ್ರೆ, ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇಷ್ಟು ಚೆಂದ ಮಾಡಿ ಆಡ್ತಾರೆ ಅಂತ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಭಾರತದ ಟಾಪ್ ಆರ್ಡರ್ ಜೈಸ್ವಾಲ್, ಗಿಲ್ ಮತ್ತು ನಮ್ಮ ಕೊಹ್ಲಿ, ಪಂತ್ ಮತ್ತು ರೋಹಿತ್ ಶರ್ಮಾ ಅವರು ಸೇರಿ ಹೊಡೆದಂತಹ ರನ್ಗಳು 27 ಈ ಇನ್ನಿಂಗ್ಸಲ್ಲಿ. ಆಕಾಶ್ದೀಪ್ ಒಬ್ಬರೇ ಸೇರಿ ಹೊಡೆದದ್ದು 27 ರನ್. 31 ಬಾಲಿಗೆ 27 ರನ್, 2 4 1 6 ನಾಟ್ ಔಟ್ ಆಗಿದ್ದಾರೆ ಆಕಾಶ್ದೀಪ್. ಆ್ಯಂಡ್ ಅಫ್ಕೋರ್ಸ್ ಬುಮ್ರಾ ಕೂಡ ಅವರಿಗೆ ಸಾಥ್ ಕೊಟ್ಟರು. ಅವರು 10 ರನ್ ಹೊಡೆದು ನಾಟ್ ಔಟ್ ಆಗಿದ್ದಾರೆ. ಅವರು ಫೈನ್ ಲೆಗ್ ಕಡೆಗೆ ಕಮಿನ್ಸ್ ಅವರ ಬೌಲಿಂಗಲ್ಲಿ ಒಂದು ಟಾಪ್ ಅಂತ 6 ಹೊಡೆದ್ರು. ಅದಾದಮೇಲೆ ನಂಗೆ ತುಂಬ ಖುಷಿಯಾದ ಏನು ಅಂತಂದರೆ, ಬೌನ್ಸ್ ಹಾಕಲಿಕ್ಕೆ ಡಿಸೈಡ್ ಮಾಡಿದರು ಯಾರು ಕಮಿನ್ಸ್ ಅವರು. ಸೊ ಈ ಕಡೆ ಶಾರ್ಟ್ ಲೆಗ್ ಉಂಟು, ಸಿಲ್ಲಿ ಪಾಯಿಂಟ್ಸೇ ಇಟ್ಟರು. ಸಿಲ್ಲಿ ಪಾಯಿಂಟ್ ಇಟ್ಟಾಗ ಏನಾಗ್ತದೆ, ನೀವು ಡಿಫೆಂಡ್ ಮಾಡಲಿಕ್ಕೆ ಹೀಗೆ ಡಿಫೆಂಡ್ ಮಾಡಿದರೆ ಅಲ್ಲಿ ಸಿಲ್ಲಿ ಪಾಯಿಂಟಲ್ಲಿ ಕ್ಯಾಚ್ ಹೋಗ್ತದೆ. ಬಟ್ ಆಕಾಶ್ದೀಪ್ ಎಷ್ಟು ಸ್ಟೈಲಾಗಿ ಬ್ಯಾಕ್ ಟು ಬ್ಯಾಕ್ 2 ಬಾಲ್ ಮಿಡ್ ಆಫಿಗೆ ಹೀಗೆ ಗೈಡ್ ಮಾಡಿ 2 ರನ್ ಹೊಡೆದ್ರು, 2 ರನ್ ಓಡಿದರು. ಅದು ಸೂಪರಾಗಿ ಆಡಿದರು. ಆ್ಯಂಡ್ ಒಂದು ಕಟ್ ಶಾಟ್ ಹೊಡೆದು 4 ಹೊಡೆದಿದ್ರು ಆಕಾಶ್ದೀಪ್ ಅವರು ಸೂಪರಾಗಿ. ಇನ್ನೇನು 4 ರನ್ ಬೇಕೀಗ ಫಾಲೋ ಆನ್ ತಪ್ಪಿಸ್ಕೊಳ್ಳೋಕ್ಕೆ. 4 ರನ್ ಬೇಕು ಅಂತ ಹೇಳುವಾಗ ಗಲ್ಲಿ ಮೇಲೆ ಒಂದು ಟಕ್ ಅಂತ 4 ಹೊಡೆದ್ರು ಆಕಾಶ್ದೀಪ್ ಅವರು. ಹಾಗಂದು ಸೆಲೆಬ್ರೇಷನ್ ನೋಡಬೇಕಿತ್ತು ಇಂಡಿಯನ್ ಡಗ್ಔಟಲ್ಲಿ. ಎಲ್ಲ ಓ ಅಂತ ಏನು ಕೊಹ್ಲಿ ರೋಹಿತ್ ಶರ್ಮಾ, ಕೊಹ್ಲಿ ಮತ್ತು ಗಂಭೀರ್ ಅಂತೂ ಆ ಅಗ್ರೆಸಿವ್ನೆಸ್ ಉಂಟಲ್ಲ, ಯಾವ ಅಂತೆಲ್ಲ ಮಾಡಿ ಹೀಗೆಲ್ಲ ಹೊಡೆದು ಕೈ ಎಲ್ಲ ಹೊಡ್ಕೊಂಡು, ಅಂದರೆ ಮ್ಯಾಚ್ ವಿನ್ ಆದಷ್ಟು ಖುಷಿ ಆಯ್ತು. ಯಾಕಂತಂದರೆ ಡೆಫಿನೆಟ್ಲಿ ಆಸ್ಟ್ರೇಲಿಯಾ ಫಾಲೋ ಆನ್ ಹೇರ್ತಿತ್ತು. ಸುಮಾರು ಜನ ಹೇಳ್ಬೋದು ಹೇಸಲ್ವುಡ್ ಸಹ ಇಲ್ಲ, ಬೌಲರ್ಸ್ ಸುಸ್ತಾಗಿದ್ದರು, ಸೊ ಆದ್ದರಿಂದ ಫಾಲೋ ಆನ್ ಹೇರ್ತಿರಲಿಲ್ಲ ಅಂತ ಕಾಣ್ತದೆ. ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡ್ತಿದ್ರು. ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ, ಅವರು 10ನೇ ವಿಕೆಟಿಗೆ ಎಷ್ಟು ಒದ್ದಾಡ್ತಿದ್ರು ಅಂತ ನೋಡಿದಾಗ ಇಟ್ ವಾಸ್ ಎವಿಡೆಂಟ್. ಎಲ್ಲಿಯಾದರೂ ಭಾರತ 246 ಆ ಬಾರ್ಡರ್ ಸ್ಕೋರ್ ದಾಟದೇ ಇದ್ದಿದ್ರೆ ಪಕ್ಕಾ ಫಾಲೋ ಆನ್ ಹೇರ್ತಾ ಇದ್ರು. ಯಾಕಂತಂದರೆ ಜಾಸ್ತಿ ಟೈಮ್ ಇಲ್ಲ, ಲೈಟ್ ಬೇಗ ಡಿಮ್ ಆಗ್ತಾ ಇತ್ತು, ಗಡಿಗೆ ಮಳೆ ಬರ್ತಾ ಇತ್ತು. ಮಳೆ ಬಂದಾಗೆಲ್ಲ ಸ್ಟಾರ್ಕ್ ಇದು ಮುಖ ನೋಡ್ಬೇಕು, ಅಂಡರ್ಟೇಕರ್ ಆಗಿ ಕಣ್ಣೆಲ್ಲ ಮೇಲೆ ಮಾಡ್ತಿದೆ. ಅಂದರೆ ಆ ರಿದಮ್ ಹಾಳಾಗ್ತಾ ಇತ್ತು. ಸೊ ಇನ್ನು 1 ದಿನ ಇರೋದು, ಆ 1 ದಿನದಲ್ಲಿ ಅರ್ಧ ದಿನ ಮಳೆಗೆ ಹಾಳಾಗ್ತದೆ. ಸೊ ಆದ್ದರಿಂದ ಫಾಲೋ ಆನ್ ಹೇರಿ ಎಂತಾರು ಮಾಡಿ ಭಾರತವನ್ನು ಆಲ್ಔಟ್ ಮಾಡಬೇಕು ಅಂತಲೇ ಹಪ್ಪಿಸ್ತಿದ್ರು ಆಸ್ಟ್ರೇಲಿಯಾ. ಬಟ್ ಇವರು ಆ ಫಾಲೋ ಆನ್ ಅವಾಯ್ಡ್ ಮಾಡಿದಾಗ ಭಾರತ ಸೆಲೆಬ್ರೇಷನ್ ನೋಡಬೇಕಿತ್ತು. ಈಗ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡಲೇಬೇಕಾ, ಮಿನಿಮಮ್ ಅರ್ಧ ಗಂಟೆ ಬ್ಯಾಟಿಂಗ್ ಮಾಡಬೇಕು.
ಸುಮ್ಮನೆ 1 ಓವರ್ ನಾ ಬ್ಯಾಟಿಂಗ್ ಮಾಡಿ ಡಿಕ್ಲೇರ್ ಮಾಡಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಮಿನಿಮಮ್ ಅರ್ಧ ಗಂಟೆ ಬ್ಯಾಟಿಂಗ್ ಮಾಡಬೇಕು. ಸೊ ಈ ಥರ ಎಲ್ಲ ಕಂಡೀಷನ್ ಇರುವಾಗ ಸದ್ಯಕ್ಕೆ ಏನು ಅನಿಸೋದು ಅಂತಂದರೆ ಮ್ಯಾಚ್ ಡ್ರಾ ಆಗ್ತದೆ ಅಂತ. ಆ್ಯಂಡ್ ಸೂನ್ ಆಫ್ಟರ್ ಫಾಲೋ ಆನನ್ನು ಅವಾಯ್ಡ್ ಮಾಡಿದ ಕೂಡಲೇ ಆಕಾಶ್ ದೀಪ್ ಅವ್ರನ್ನು ಡಡುಮ್ ಅಂತ ಒಂದು 6 ಹೊಡೆದ್ರು. ಅದೇ ಓವರಲ್ಲಿ ಕಮಿನ್ಸ್ ಅವ್ರ ಓವರಲ್ಲಿ ಮಿಡ್ ವಿಕೆಟ್ ರೀಜನ್ಗೆ ಯಮ್ಮ ದೇವ ಏನು ಕೊಹ್ಲಿ ಅಂತ ಚಿಕ್ಕ ಮಗು ಥರ ವಾಹ್ ಅಂತ ಅಷ್ಟು ಖುಷಿ ಆಯಿತು, ನಮಗೆ ಸಹ ಅಷ್ಟೇ ಖುಷಿ ಆಯಿತು. ಈಗ ಭಾರತ ಆಸ್ಟ್ರೇಲಿಯಾಕ್ಕಿಂತ 193 ರನ್ಗಳಿಂದ ಹಿಂದೆ ಇದೆ, ತುಂಬ ಹಿಂದೆ ಇದೆ. ಬಟ್ ಸ್ಟಿಲ್ ನಾಳೆ ಬ್ಯಾಟಿಂಗ್ ಮುಂದುವರಿಸಬೇಕು. ಹೋಪ್ಫುಲಿ ಇನ್ನೊಂಚೂರು ಹೊತ್ತು ಇವರಿಬ್ಬರು ಬ್ಯಾಟಿಂಗ್ ಮಾಡಲಿ, ಆಕಾಶ್ ದೀಪ್ ಮತ್ತು ಬುಮ್ರಾ ಅವರು ಬ್ಯಾಟಿಂಗ್ ಮಾಡಲಿ. ಅದಾದಮೇಲೆ ಆಸ್ಟ್ರೇಲಿಯಾ ಎಷ್ಟೊತ್ತು ಬ್ಯಾಟಿಂಗ್ ಮಾಡ್ತದೆ, ಎಷ್ಟು ಟಾರ್ಗೆಟ್ ಸೆಟ್ ಮಾಡ್ತದೆ ಅಂತ ಗೊತ್ತಿಲ್ಲ. ಹೋಪ್ಫುಲಿ ಭಾರತ ನಾಳೆ ಬ್ಯಾಟಿಂಗಿಗೆ ಬಂದರೆ ಆಲ್ ಔಟ್ ಎಲ್ಲ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲದಿದ್ದರೆ ಇಷ್ಟು ಹೊಗಳಿದೆಲ್ಲ ವೇಸ್ಟ್ ಆಗ್ತದೆ. ಆ್ಯಂಡ್ ಈ ಬುಮ್ರಾ ಮತ್ತು ಆಕಾಶ್ ದೀಪ್ ಅವರ ಈ ಹೀರೋಯಿಕ್ ಇನ್ನಿಂಗ್ಸಿಂದ ಇವರು ಪ್ರೇರೇಪಿತರಾಗಬೇಕು. ಆ ಭಾರತದ ಎಲ್ಲ ಬ್ಯಾಟ್ಸ್ಮನ್ಗಳು ಒಂದು ಆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿಕೊಂಡು ಆಯ್ತು ಮಾರ, ಫಸ್ಟ್ ಟೆಸ್ಟ್ ಮ್ಯಾಚ್ ವಿನ್ ಆಗಿದ್ದವು, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಕೆಟ್ಟ ಕನಸು ಅಂತ ಮರೆಯುವ. ಆ್ಯಂಡ್ ಈ ಟೆಸ್ಟ್ ಮ್ಯಾಚಲ್ಲಿ ಸಹ ನಮ್ಮ ಬ್ಯಾಟಿಂಗ್ ಚೆಂದ ಆಗಿರಲಿಲ್ಲ, ಅದನ್ನೆಲ್ಲ ಮರೆತು ಇದರಿಂದ ಒಂದು ಕಾನ್ಫಿಡೆನ್ಸ್ ತಗೊಂಡು ನೆಕ್ಸ್ಟ್ 2 ಟೆಸ್ಟ್ ಮ್ಯಾಚು ಸೂಪರಾಗಿ ಆಡಿ ವಿನ್ ಆಗಲಿ ಅಂತ ನಾವು ಬಯಸೋದು. ಸೊ ನಿನ್ನೆಲ್ಲ ನಾವು ಅಂದಿರ್ತೇವೆ ವಿ ಆರ್ ಫ್ರಸ್ಟ್ರೇಟೆಡ್. ಹೌದು, ನಿನ್ನೆ ನಿಜವಾಗಿ ಸಹ ಫ್ರಸ್ಟ್ರೇಟೆಡ್ ಆಗಿದ್ದೆವು. ಬಟ್ ಇವತ್ತಿನ ಹೋರಾಟ ನಿಜವಾಗಿ ಸಹ ಒಂದು ಸಮಾಧಾನ ಬಂತಪ್ಪ. ಎಸ್ಪೆಷಲಿ ನನಗೆ ಲಾಸ್ಟ್ 10ನೇ ವಿಕೆಟಿಗೆ ಇವರು ಆಡಿದಂಥ ರೀತಿ, ಎಸ್ಪೆಷಲಿ ಆಕಾಶ್ ದೀಪ್ ಪಾಪ ಬೌಲಿಂಗಲ್ಲಿ ಅಷ್ಟೆಲ್ಲ ಒದ್ದಾಡಿದ್ರು ಆಕಾಶ್ ದೀಪು. ಬಟ್ ವಿಕೆಟ್ ಸಿಗ್ತಾ ಇರಲಿಲ್ಲ. ಒಳ್ಳೆ ಲೈನ್ ಎತ್ತಿತ್ತು ಆಕಾಶ್ ದೀಪ್ ಇದು. ಬಟ್ ಅನ್ಲಕ್ಕಿ ಆಗಿದ್ರು. ಬಟ್ ಬ್ಯಾಟಿಂಗಲ್ಲಿ ಅದನ್ನು ನಿಭಾಯಿಸ್ಕೊಂಡ್ರು. ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಅಲ್ಲ, ಬಟ್ ಮ್ಯಾಚ್ ಸೇವಿಂಗ್ ಇನ್ನಿಂಗ್ಸ್ ಆಡಿದರು ಆಕಾಶ್ ದೀಪ್ ಅವರು. ಸೂಪರ್ ಖುಷಿ ಆಯಿತು. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ರಾಹುಲ್ ಮತ್ತು ಜಡೇಜಾ ಆಲ್ಸೋ. ಆ್ಯಂಡ್ ಸ್ಮಿತ್ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಬಾಲಿಗೆ ಕ್ಯಾಚ್ ಬಿಟ್ರಲ್ಲ, ತುಂಬ ದೊಡ್ಡದು ನಿಮ್ಮದು ಮನಸ್ಸು. ಸರಿ, ನಾಳೆ ಸಿಗುವ. ನಮಸ್ಕಾರ.